ಬಂಗಾರದ ಪಂಜ. ಒಮ್ಮೆ ಒಂದು ರಾಜಧಾನಿಯಲ್ಲಿ ರಾಜಕುಮಾರಿ ಲಲಿತಾ ಎಂಬುವಳಿದ್ದಳು. ಅರಮನೆಯು ಚಿನ್ನದಿಂದಲೇ ನಿರ್ಮಿತವಾಗಿತ್ತು. ಗೋಡೆಗಳು ಚಿನ್ನದ ಲೇಪನ, ತೋರಣಗಳು ಮುತ್ತುರತ್ನಗಳಿಂದ ಅಲಂಕೃತ. ಆದರೆ ಲಲಿತಳಿಗೆ ಈ ಬಂಗಾರದ ಪಂಜರದಲ್ಲಿ ಉಸಿರು ಕಟ್ಟುತ್ತಿತ್ತು. ಪ್ರತಿದಿನ ಬೆಳಗ್ಗೆ ದಾಸಿಯರು ಬಂದು ರೇಷ್ಮೆಯ ವಸ್ತ್ರಗಳನ್ನು ತೊಡಿಸುತ್ತಿದ್ದರು. ರಾಣಿ ಅಮ್ಮನು, ನೀನು ರಾಜಕುಮಾರಿ, ಸ್ವತಂತ್ರತೆ ಎಂಬುದು ನಿನಗೆ ಬೇಡ ಎಂದು ಎಚ್ಚರಿಸುತ್ತಿದ್ದಳು. ಲಲಿತಳು ಉದ್ಯಾನವನದಲ್ಲಿ ಕುಳಿತು ಆಕಾಶವನ್ನು ನೋಡುತ್ತಾ ಕನಸು ಕಾಣುತ್ತಿದ್ದಳು. ಹಕ್ಕಿಗಳಂತೆ ಹಾರಬೇಕು, ಜನರೊಂದಿಗೆ ಮಾತನಾಡಬೇಕು, ಸಾಮಾನ್ಯ ಜೀವನ ಸಾಗಿಸಬೇಕು ಎಂದು ಆಸೆಪಡುತ್ತಿದ್ದಳು. ಒಂದು ದಿನ ಉದ್ಯಾನದಲ್ಲಿ ಒಂದು ಸುಂದರ ಹಕ್ಕಿ ಬಂದು ಕುಳಿತಿತು. ಅದು ಲಲಿತಳೊಂದಿಗೆ ಮಾತನಾಡಿತು. ರಾಜಕುಮಾರಿ, ಈ ಪಂಜರದಲ್ಲಿ ನೀನು ಸುಖವಾಗಿದ್ದೀಯಾ? ನಾನು ಸ್ವತಂತ್ರವಾಗಿ ಹಾರುತ್ತೇನೆ. ಕಷ್ಟಗಳಿದ್ದರೂ ಸಂತೋಷವಿದೆ. ಲಲಿತಳು ಹಕ್ಕಿಯನ್ನು ಹಿಡಿದು ತನ್ನ ಕೊಠಡಿಗೆ ತಂದಳು. ನೀನು ಇಲ್ಲಿ ಇರೋದು. ನಾನು ನಿನ್ನನ್ನು ಬಂಗಾರದ ಪಂಜರದಲ್ಲಿ ಇಟ್ಟುಕೊಳ್ಳುತ್ತೇನೆ ಎಂದು ಹೇಳಿದಳು. ಹಕ್ಕಿ ಮೊದಲು ಸಂತೋಷವಾಗಿತ್ತು. ದಿನವೆಲ್ಲ ರುಚಿಕರ ಆಹಾರ, ನೀರು, ಆಟ. ಆದರೆ ಕೆಲವು ದಿನಗಳ ನಂತರ ಅದು ಖಿನ್ನವಾಯಿತು. ರೆಕ್ಕೆ ಬಡಿಯುವುದನ್ನು ನಿಲ್ಲಿಸಿತು. ಹಾಡುವುದನ್ನು ಬಿಟ್ಟಿತು. ಲಲಿತಳು ಚಿಂತಿಸಿದಳು. ಏಕೆ ಹೀಗಾಗಿದೆ? ಹಕ್ಕಿ ಹೇಳಿತು, ಬಂಗಾರದ ಪಂಜರ ಸುಂದರವಾಗಿದೆ, ಆದರೆ ಅದು ಪಂಜರವೇ. ಸ್ವತಂತ್ರತೆಯನ್ನು ಕಸಿದುಕೊಂಡರೆ ಯಾವ ಸುಖವೂ ಇಲ್ಲ. ಆ ರಾತ್ರಿ ಲಲಿತಳು ಗಾಢ ನಿದ್ರೆಯಲ್ಲಿದ್ದಾಗ ಕನಸು ಕಂಡಳು. ತಾನು ಹಕ್ಕಿಯಾಗಿ ಪಂಜರದಲ್ಲಿ ಕುಳಿತಿದ್ದೇನೆ. ಹೊರಗೆ ಜನರು ನಗುತ್ತಾ, ಓಡಾಡುತ್ತಾ, ಕಷ್ಟಗಳನ್ನು ಎದುರಿಸುತ್ತಾ ಸಂತೋಷವಾಗಿದ್ದಾರೆ. ತನಗೆ ಮಾತ್ರ ಎಲ್ಲವೂ ಇದ್ದರೂ ಏನೂ ಇಲ್ಲವೆನಿಸಿತು. ಮರುದಿನ ಬೆಳಗ್ಗೆ ಲಲಿತಳು ಹಕ್ಕಿಯನ್ನು ಬಿಡುಗಡೆ ಮಾಡಿದಳು. ಹೋಗು, ನಿನ್ನ ಸ್ವತಂತ್ರತೆಯನ್ನು ಅನುಭವಿಸು. ಹಕ್ಕಿ ಹಾರಿ ಹೋಗುವ ಮುನ್ನ ಹೇಳಿತು, ನೀನು ಹೊರಗೆ ಬಾ. ಜಗತ್ತು ದೊಡ್ಡದು, ಕಷ್ಟಗಳಿವೆ, ಆದರೆ ನಿಜವಾದ ಜೀವನವಿದೆ. ಲಲಿತಳು ತನ್ನ ತಂದೆ ರಾಜನಿಗೆ ಹೇಳಿದಳು, ಅಪ್ಪ, ನಾನು ಅರಮನೆಯಿಂದ ಹೊರಗೆ ಹೋಗಿ ಜನರ ಜೊತೆ ಬದುಕುವೆ. ಬಂಗಾರದ ಪಂಜರದಲ್ಲಿ ಸಾಯುವುದಕ್ಕಿಂತ ಸ್ವತಂತ್ರವಾಗಿ ಬದುಕುವೆ. ರಾಜನು ಮೊದಲು ಕೋಪಗೊಂಡನು. ಆದರೆ ಮಗಳ ಕಣ್ಣುಗಳಲ್ಲಿನ ದೃಢನಿಶ್ಚಯವನ್ನು ಕಂಡು ಒಪ್ಪಿದನು. ಹೋಗು, ನಿನ್ನ ಬದುಕನ್ನು ನೀನೇ ರಚಿಸಿಕೊ. ಲಲಿತಳು ಸಾಮಾನ್ಯ ವಸ್ತ್ರ ಧರಿಸಿ ಅರಮನೆಯಿಂದ ಹೊರಟಳು. ಮೊದಲು ಕಷ್ಟವಾಯಿತು. ಹಸಿವು, ಬಿಸಿಲು, ಜನರ ಗುರುತು. ಆದರೆ ಅವಳು ಒಂದು ಊರಿನಲ್ಲಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಪಡೆದಳು. ಮಕ್ಕಳಿಗೆ ಕಲಿಸುತ್ತಾ, ಜನರ ಸಂತೋಷ ದುಃಖಗಳನ್ನು ಹಂಚಿಕೊಳ್ಳುತ್ತಾ ನಿಜವಾದ ಸುಖವನ್ನು ಕಂಡುಕೊಂಡಳು. ವರ್ಷಗಳ ನಂತರ ಒಂದು ದಿನ ಆ ಹಕ್ಕಿ ಮತ್ತೆ ಬಂದಿತು. ಈಗ ನೀನು ನಿಜವಾಗಿಯೂ ಸ್ವತಂತ್ರಳಾಗಿದ್ದೀಯಾ ಎಂದು ಕೇಳಿತು. ಲಲಿತಳು ನಗುತ್ತಾ ಹೇಳಿದಳು, ಹೌದು. ಬಂಗಾರದ ಪಂಜರ ಸುಂದರ, ಆದರೆ ಅದು ಪಂಜ. ನಿಜವಾದ ಜೀವನ ಹೊರಗಿದೆ. ಬಂಗಾರದ ಪಂಜರ ಕೇವಲ ಐಶ್ವರ್ಯದ ಸಂಕೇತವಲ್ಲ, ಅದು ನಮ್ಮ ಸುತ್ತಲಿನ ಸಮಾಜ, ನಿಯಮಗಳು, ಭಯಗಳು ನಮಗೆ ಕಟ್ಟುವ ಪಂಜ. ಅದನ್ನು ಮುರಿದು ಹೊರಗೆ ಬಂದಾಗಲೇ ನಿಜವಾದ ಸ್ವಾತಂತ್ರ್ಯ ಸಿಗುತ್ತದೆ. ಲಲಿತಳ ಕತೆ ನಮಗೆ ಹೇಳುತ್ತದೆ, ಸುಖವು ಐಶ್ವರ್ಯದಲ್ಲಿ ಅಲ್ಲ, ಸ್ವಾತಂತ್ರ್ಯದಲ್ಲಿ.